ಜೈಪುರದ ಕೋಟೆಗಳ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿತ್ತಪ್ಪ ಅಂತಂದ್ರ ರಾಣಿಯರು ಸ್ನಾನ ಮಾಡೋಕೆ ಟರ್ಕಿಶ್ ಬಾತ್ಗಳ ಬಳಕೆ ಮಾಡ್ತಾ ಇದ್ರಂತ. 2 ಕಿಲೋಮೀಟರ್ ಉದ್ದದ ದೊಡ್ಡ ಸುರಂಗ ಮಾರ್ಗ, ಅದರಲ್ಲೇ ಕೈದಿಗಳ ಜೈಲು ಕೂಡ ಇತ್ತು ಮತ್ತು ಶೌಚಾಲಯ. ಇನ್ನು ಪೂರ್ತಿ ಕನ್ನಡಿಗಳಿಂದ ನಿರ್ಮಿಸಿದ ಅರಮನೆ ಐತಿ. ಅಡುಗೆಗೆ ಬಳಸ್ತಾ ಇದ್ದಂಥ ಪಾತ್ರೆ ಮತ್ತು ವಿಶ್ವದಲ್ಲೇ ಚಕ್ರಗಳ ಮೇಲಿರುವ ಅತಿ ದೊಡ್ಡ ತೋಪು, ರಹಸ್ಯ ಬಾಗಿಲುಗಳು ಮತ್ತು ವಿಭಿನ್ನವಾದಂಥ ಕಿಟಕಿಗಳು, ನೀರಿನ ಮಧ್ಯೆ ಸುಂದರವಾದ ತೋಟ. ಇನ್ನು ಕೋಟೆಯ ಕೆಳಗೆ 87 ಬೃಹತ್ ಕಂಬಗಳಿಂದ ನಿರ್ಮಿಸಿದಂಥ ನೀರಿನ ಟ್ಯಾಂಕರ್. ಇಷ್ಟೆಲ್ಲ ವಿಶೇಷತೆ ಇರುವಂಥ ಈ ಕೋಟೆಗಳ ಬಗ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಗುಲಾಬಿ ನಗರಕ್ಕೆ ಸ್ವಾಗತ. ರಾಜಸ್ಥಾನದ ಕ್ಯಾಪಿಟಲ್ ಆಗಿರೋ ಜೈಪುರಲ್ಲಿ ಇವಾಗ ನಾ ಇದೀನಿ. ನಿಮ್ಗೆ ಏನಾದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡ್ರಿ, ಅಥವಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡ್ರಿ. ಟೋಟಲ್ ಆಗಿ ಜೈಪುರ್ ಒಳಗೆ ನೀವು 3 ಕೋಟೆನ ನೋಡ್ಬೋದು. ಅದರಲ್ಲಿ ಇವಾಗ ನಾನು ಬಂದಿರುವಂಥ ಇನ್ನೊಂದು ಕೋಟೆ ಯಾವುದಪ್ಪ ಅಂದ್ರೆ ಅದುವೇ ಅಂಬರ್ ಪ್ಯಾಲೇಸ್ ಅಂತ. ಅಂದ್ರೆ ಜೈಪುರಿಂದ ಸುಮಾರು 10 ಕಿಲೋಮೀಟರ್ ದೂರ ಐತಿ ಈ ಅಂಬರ್ ಪ್ಯಾಲೇಸ್. ನೋಡು, ಮ್ಯಾಲೆ ಹೋದ್ಮ್ಯಾಗ ಅಲ್ಲಿರುವಂಥ ವ್ಯೂ ಎಲ್ಲ ಹೆಂಗೈತಿ, ಅಲ್ಲಿರುವಂಥ ಪ್ಲೇಸ್ ಎಲ್ಲ ಯಾವ ರೀತಿ ಅದಾವಂತ ನಾನು ನಿಮಗೆ ಪೂರ್ತಿ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಇವಾಗ ಪೂರ್ತಿ ಮ್ಯಾಗ ಹೋಗೊಂಬರ್ರಿ. ಇವಾಗ ಒಂದು ನೀವು ಗಾಡಿ ಮೂಲಕ ಪೂರ್ತಿ ಮ್ಯಾಗ ಹೋಗ್ಬೋದು, ಇಲ್ಲಾಂದ್ರೆ ಈ ರೀತಿ ಸ್ಟೆಪ್ಸ್ ಹತ್ಕೊಂಡು ಕೂಡ ಮ್ಯಾಗ ಹೋಗ್ಬೋದು. ಇನ್ನು ಅದನ್ನು ಬಿಟ್ಟರೆ ಕೆಳಗಡೆ ಏನು ಟಿಕೆಟ್ ಎಲ್ಲ ತೊಗೊಳೋದಿಲ್ಲ, ಪೂರ್ತಿ ಮ್ಯಾಗೆ ನೀವು ಟಿಕೆಟ್ ತೊಗೋಬೇಕು. ಕೆಳಗಡೆ ಬೋಟಿಂಗ್ ಏನಾರ ನೀವು ಮಾಡೋರಿದ್ರೆ ಕೆಳಗೆ ತೊಗೋರಿ. ಸಿಕ್ಕಾಪಟ್ಟೆ ಬಿಸಿಲೈತಿ ನೋಡ್ರಿ. ಅಂಬರ್ ಪ್ಯಾಲೇಸ್ ಟಿಕೆಟ 202 ರೂಪಾಯಿ. ಅಕಸ್ಮಾತ್ ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಐ ಡಿ ತೋರಿಸಿದ್ರೆ ಬರೀ 52 ರೂಪಾಯಿ. ಸ್ಪೆಷಲ್ ಟಿಕೆಟ್ ಬೇಕಂದ್ರೆ ಅದಕ್ಕೆ 302 ರೂಪಾಯಿ. ಈ ರೀತಿ ಟಿಕೆಟ್ ಅದಾವು. ಸಿಕ್ಕಾಪಟ್ಟೆ ಸೇಫ್ಟಿ ಡೋರ್ ಅದಾವು ಈ ಜಾಗದಾಗ, ಎಲ್ಲ ನೋಡ್ಬೋದು ನೀವು. ಇಲ್ಲಿ ಏನು ನೋಡತ್ತಿರಲ್ಲ, ಈ ಅಂಬರ್ ಕೋಟೆನ 1592 ಒಳಗೆ 1ನೇ ರಾಜ ಮಾನ್ಸಿಂಗ್ ಅವರು ಈ ಬೃಹತ್ ಕೋಟೆನ ನಿರ್ಮಾಣ ಮಾಡ್ತಾರೆ. ನಂತರ ಈ ಕೋಟೆನ ಮಿರ್ಜಾ ರಾಜ ಜೈಸಿಂಗ್ ಅವರು ಇನ್ನೂ ದೊಡ್ಡದಾಗಿ ಇದನ್ನು ಕಟ್ತಾರೆ. ಅಂದ್ರೆ ಮೊದಲು ಅವ್ರು ಕಟ್ಟಿದ್ದು ಸ್ವಲ್ಪ ಚಿಕ್ಕದಾಗಿರ್ಬೋದು ಅಂತ ಅನ್ಕೋತೀನಿ, ಅದಕ್ಕಿಂತ ಬೃಹತ್ತಾಗಿ ಇವರು ಇದನ್ನು ವಿಸ್ತಾರ ಮಾಡ್ತಾರೆ. ನಂತರ ಈ ಕೋಟೆ ಒಳಗೆ ರಜಪೂತ ಮತ್ತು ಮೊಘಲರ ಶೈಲಿಯ ಹಲವಾರು ಶಿಲ್ಪಗಳನ್ನು ನೀವು ನೋಡ್ಬೋದು. ಪ್ರತಿಯೊಂದು ಗೋಡೆ ಮೇಲೆ ಆಗಿರ್ಬೋದು, ಕಂಬಗಳ ಮೇಲೆ ಆಗಿರ್ಬೋದು, ಪೂರ್ತಿ ಅರಮನೆ ಮೇಲೆ ಸಿಕ್ಕಾಪಟ್ಟೆ ರಜಪೂತ ಮತ್ತು ಮೊಘಲರ ವಾಸ್ತುಶಿಲ್ಪಗಳನ್ನು ಇಲ್ಲಿ ನಾವು ಕಾಣಬಹುದು. ಒಂದು ರೀತಿ ಜೈಪುರದಲ್ಲಿ ಯಾವುದಾದ್ರೂ ದೊಡ್ಡ ಕೋಟೆ ಅಂತ ಅಂದರೆ ಅದು ಈ ಅಂಬರ್ ಕೋಟೆ ಅಂತ ಹೇಳ್ಬೋದು. ಸುತ್ತಲೂ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕೋಟೆನ ರಕ್ಷಣೆಗೋಸ್ಕರ ಎಂಥ ದೊಡ್ಡ ಗೋಡೆಗಳನ್ನು ಕಟ್ಟಿದಾರಂಥವರು ಆವಾಗಿನ ಟೈಮಲ್ಲಿ. ಆ ಪೂರ್ತಿ ನೀರಿನ ಮಧ್ಯೆ ಸುಂದರವಾದ ತೋಟ ಕೂಡ ನಿರ್ಮಾಣ ಮಾಡ್ಯಾರ, ಅಲ್ಲಿ ನೋಡ್ಬೋದು. ನೀವೇನಾದರೂ ಈ ನದಿ ಒಳಗೆ ಬೋಟಿಂಗ್ ಎಲ್ಲ ಮಾಡ್ಬೇಕಂದ್ರೆ ಅದು ಎಂಟ್ರೆನ್ಸಲ್ಲೇ ಟಿಕೆಟ್ ಇರ್ತೈತಿ, ಅಲ್ಲಿ ಟಿಕೆಟ್ ತೊಗೋಬೇಕು. ಇದರೊಳಗಡೆ ಬೋಟಿಂಗ್ ಎಲ್ಲ ಮಾಡ್ಬೋದು ನೀವು, ಅಲ್ಲಿ ಮಾಡ್ತಾರೆ ನೋಡ್ರಿ ಬೋಟಿಂಗ್. ಈ ಜಾಗದೊಳಗೆ ಏನು ನೋಡತ್ತಿರಲ್ಲ, ಇದು ಇಲ್ಲಿ ಅಂಬರ್ ಕೋಟೆ ಒಳಗಡೆ ಇದ್ದಂಥ ರಾಜರು ಮತ್ತು ಅವರ ಕುಟುಂಬದವರು ಎಲ್ಲರೂ ಸೇರಿ ಸ್ನಾನ ಮಾಡೋಕ್ಕೆ ಬಿಸಿನೀರು ಕಾಯಿಸುವಂಥ ಸ್ಥಳ ಇದು. ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿ ಹೊರಗಡೆ ಇದು ಈ ಜಾಗದಲ್ಲಿ ಅಂದರೆ ಕಟ್ಟಿಗೆಗಳನ್ನು ಹಾಕಿ ಬೆಂಕಿಯನ್ನು ಹಚ್ಚಿದ್ರೆ ಒಳಗಡೆ ತಣ್ಣೀರು ಸಪ್ರೇಟಾಗಿ ಅಥವಾ ಬಿಸಿನೀರು ಸಪ್ರೇಟಾಗಿ ಈ ರೀತಿಯೆಲ್ಲ ಸಿಸ್ಟಮ್ ಬಳಸ್ತಾ ಇದ್ರಂತೆ ಇವರು ಆವಾಗಿನ ಟೈಮಲ್ಲಿ. ನೋಡ್ರಿ, ಇಲ್ಲಿ ಏನು ಕಾಣತ್ತದಲ್ಲ, ಇದರ ವಿಶೇಷತೆ ಏನಪ್ಪಾ ಅಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ ಈ ಅಂಬರ್ ಕೋಟೆ ಒಳಗಡೆ ಇದ್ದಂಥ ರಾಣಿಯರು ಬಳಸ್ತಾ ಇದ್ದಂಥ ಟಬ್ ಅಂತ ಒಂದು ರೀತಿ ಹೇಳ್ಬೋದು. ಹಮಾಮ್, ಟರ್ಕಿಶ್ ಬಾತ್ ಅಂತ ಕರೀತಾರೆ. ಹಾಗಂದ್ರೆ ಹಮಾಮ್ ಎಂಬ ಈ ಪದ ಅರೇಬಿಕ್ ಭಾಷೆಯಿಂದ ಬಂದಿದ್ದು. ಅವ್ರು ಇದಕ್ಕೆ ಟರ್ಕಿಶ್ ಬಾತ್ ಅಂತ ಕರಿತಾ ಇದ್ರು. ಒಳಗಡೆ ಚಿಕ್ಕ ಚಿಕ್ಕ ಸಣ್ಣ ಪೈಪ್ಗಳು ಕೂಡ ಅದಾವು. ಒಂದು ಕಡೆಯಿಂದ ಸಪ್ರೇಟಾಗಿ ಬಿಸಿನೀರಾಗಿರ್ಬೋದು, ಮತ್ತೊಂದು ಕಡೆ ಸಪ್ರೇಟಾಗಿ ತಣ್ಣೀರಾಗಿರ್ಬೋದು. ಈ ರೀತಿಯೆಲ್ಲ ಟೆಕ್ನಾಲಜಿ ಆವಾಗಿನ ಟೈಮಲ್ಲೇ ಇತ್ತಿದ್ದು. ಸೊ ಅವಾಗೆಲ್ಲ ಇದನ್ನು ಬಳಸ್ತಾ ಇದ್ರು. ಒಂದು ರೀತಿ ಜಳಕ ಮಾಡುವ ಸ್ನಾನದ ಕೋಣೆ ಅಂತ ಕರಿಬೋದು. ಹಾಗೆ ಇದೆಲ್ಲ ಸ್ನಾನ ಮಾಡಿದ ನಂತರ ಬಟ್ಟೆ ಬದಲಾಯಿಸೋಕೆ ಬಳಸ್ತಾ ಇದ್ದಂಥ ಕೋಣೆಗಳಿವೆಲ್ಲ. ಪ್ರತಿಯೊಂದು ಕೋಣೆಯಲ್ಲೂ ಈ ರೀತಿ ಡಿಫ್ರೆಂಟ್ ಆಗಿರೋ ಕಿಟಕಿಗಳನ್ನು ನಾವು ನೋಡ್ಬೋದು. ಒಂದು ರೀತಿ ಬಾಲ್ಕನಿ ಇದು. ಈ ಜಾಗದಾಗ ನಿಂತು ನೋಡಿದ್ರೆ ನೀವು ಹೊರಗಡೆ ಇರೋ ಬ್ಯೂಟಿಫುಲ್ ವ್ಯೂ ಎಲ್ಲ ಕಾಣ್ತೈತಿ ಈ ಜಾಗದಾಗ.
ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಜಾಗದೊಳಗ ಆವಾಗಿನ ರಾಜರು ಮತ್ತೆ ರಾಣಿಯರು ಕುಟುಂಬದವರು ಎಲ್ಲರೂ ಸೇರಿ ಸ್ನಾನ ಮಾಡೋಕೆ ಬಳಸ್ತಾ ಇದ್ದಂಥ ಕೊಠಡಿಗಳಾಗಿರ್ಬೋದು ಅಥವಾ ಕೋಣೆಗಳಾಗಿರ್ಬೋದು ಈ ರೀತಿ ಎಲ್ಲಾನು ಬಳಸ್ತಾ ಇದ್ರು ಅಂತ ಅನ್ಕೋಬೋದು ನಾವು. ಇದು ಆವಾಗಿನ ಶೌಚಾಲಯ. ಅಂದರೆ ಅಲ್ಲಿಂದ ಸೀದಾ ಡೈರೆಕ್ಟ್ ಅದು ಈ ಜಾಗದ ಬರ್ತಿತ್ತು. ಸೊ ಶೌಚಾಲಯ ಎಲ್ಲ ಈ ರೀತಿ ಬಳಕೆ ಮಾಡ್ತಾಯಿದ್ರು. ನೀರಿಗಂತ ಸಿಸ್ಟಮ್ ಅಂತೂ ಏನೂ ಇಲ್ಲಿ ಏನು ಮಾಡ್ತಿದ್ರು ಗೊತ್ತಿಲ್ಲ. ಒಟ್ಟ ಈ ರೂಮ್ ಒಳಗೆ ರಾಜಾರಾಣಿಗೆ ಟೋಟಲಾಗಿ 2 ಶೌಚಾಲಯ ಅದಾವೆ. ಅದನ್ನು ಬಿಟ್ಟರೆ ಜಾಸ್ತಿ ಅಂತೂ ಏನಿಲ್ಲ ಇಲ್ಲಿ. ನೋಡ್ರಿ ಗಾಳಿ ಎಲ್ಲ ಬರೋಕೆ ಕಿಟಕಿಗಳನ್ನೆಲ್ಲ ಯಾವ ರೀತಿ ಮಾಡಿದ್ರಂತವ್ರು. ಒಳಗೆಲ್ಲ ಏನಂತ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇವೆಲ್ಲ ಡೋರ್ ಎಲ್ಲ ಲಾಕ್ ಮಾಡ್ಯಾರ. ಈ ಸ್ಥಳದ ಹೆಸರು ದಿವಾನ್ ಇ ಖಾಸ್ ಅಂತ. ಅಂದರೆ ಆವಾಗಿನ ಟೈಮಲ್ಲಿ ರಾಜರೆಲ್ಲರೂ ಗುಪ್ತವಾಗಿ ಏನಾದರೂ ಚರ್ಚೆ ಮಾಡಬೇಕಾದ್ರೆ ಇದು ಒಂದು ರೀತಿ ಅವರ ಸಭಾಂಗಣ ಅಂತ ಹೇಳ್ಬೋದು ನಾವು. ಯಾಕಂದರೆ ಇದೇ ಜಾಗದೊಳಗೆ ಅವರು ಚರ್ಚೆ ಮಾಡ್ತಾಯಿದ್ರಂತ. ಅಂದರೆ ಎಲ್ಲರಿಗೂ ಇಲ್ಲಿ ಎಂಟ್ರಿ ಇರಲಿಲ್ಲ. ಮೇನಾಗಿ ಏನಾದರೂ ಪ್ರೈವೇಟಾಗಿ ಮಾತಾಡಬೇಕು ಅಂತಂದ್ರೆ ಆವಾಗ ಮಾತ್ರ ಈ ಜಾಗದೊಳಗೆ ಬಂದು ಅವ್ರು ಮಾತಾಡ್ತಾಯಿದ್ರು. ಇಲ್ಲಿಯ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಪೂರ್ತಿ ಗೋಡೆ ಮೇಲೆ ನೋಡಿರ್ಬೋದು ನೀವು, ಎಲ್ಲವೂ ಚಿಕ್ಕ ಚಿಕ್ಕ ಕನ್ನಡಿಗಳಿಂದ ಇದನ್ನು ನಿರ್ಮಾಣ ಮಾಡ್ಯಾರ. ಒಂದು ರೀತಿ ಇದಕ್ಕೆ ಶೀಶ್ ಮಹಲ್ ಅಂತಲೂ ಕರೀತಾರೆ. ಅಂದರೆ ಕನ್ನಡಿಗಳ ಮಹಲ್ ಅಂತಲೂ ಕರಿಬೋದು ಇದಕ್ಕೆ. ಬ್ಯಾಸ್ಗೆ ಒಳಗೆ ಈ ರೀತಿ ಅರಮನೆನ ಪೂರ್ತಿ ತಂಪಾಗಿ ಇಡೋದಕ್ಕೆ ಈ ರೀತಿ ಸಿಸ್ಟಮ್ ಎಲ್ಲ ಬಳಸ್ತಾ ಇದ್ರಂಥವ್ರು. ನೋಡ್ಬೋದು ನೀವು, ಪೂರ್ತಿ ಇದೆಲ್ಲ ಗ್ಲಾಸ್ ಇದು. ಚಿಕ್ಕ 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 ಎಲ್ಲ ಕಡೆನೂ ಗೋಡೆ ಒಳಗೆ ಸಣ್ಣ ಸಣ್ಣ ಗ್ಲಾಸ್ ಹಾಕ್ಯಾರ. ಗ್ಲಾಸ್ ಹಾಕಿನೇ ಪೂರ್ತಿ ಇದನ್ನೆಲ್ಲ ರೆಡಿ ಮಾಡ್ಯಾರ ಅವರು. ಸೈಡ್ ಅಷ್ಟು ಕಟ್ಟಿಗೆಯಿಂದ ಬಾಗಲ ಬಿಟ್ರೆ ಮಿಡಲೆಲ್ಲ ಕೂಡ ಗ್ಲಾಸಿಂದನೇ ಇದೆಲ್ಲ ಮಾಡಿದ್ದು. ಇನ್ನು ಶೀಶ್ ಮಹಲ್ ಮುಂದ್ಗಡೆನೇ ಇಲ್ಲಿ ನೋಡ್ಬೋದು ಶೌಚಾಲಯ. ಅವರು ಬಳಸ್ತಾ ಇದ್ದಂಥ ಶೌಚಾಲಯ ಇದು. ಅಲ್ಲೊಂದು ಆ ಜಾಗದಾಗ ಟೋಟಲಾಗಿ 3 ಅದಾವೆ ಇಲ್ಲಿ. 1 2 3. ಅದ್ರ ಮೇಲೆ ಕುಂಡ್ರೋದು, ಮುಂದೆ ಮಡಿಕೆ ಒಳಗೆ ನೀರಾಗಿರ್ಬೋದು. ಆ ಮಡಿಕೆ ಎಲ್ಲ ಆವಾಗಿಂದ ತಂದ್ಕೋತೀನಿ ಅದು. ಇನ್ನು ಹಾಗೆ ಐತಿ ಮಡಿಕೆ, ಮತ್ತು ಅಲ್ಲಿ ಸಿಂಟ್ಯಾಕ್ಸ್ ರೀತಿ ಕೂಡ ಮಾಡ್ಯಾರ. ಅದ್ರಾಗ ಮತ್ತು ಶೌಚಾಲಯ ನೋಡ್ರಿ ಎಲ್ಲ ಯಾವ ರೀತಿ ಬಳಸ್ತಾ ಇದ್ರಂಥವ್ರು. ಅರ್ಧಂಬರ್ಧ ಮ್ಯಾಗೆಲ್ಲ ಬೀಳಕ್ಕಾಗ್ಯದ ನೋಡ್ರಿ. ಇಲ್ಲಿ ಅದಾವು ಇವೆಲ್ಲ ಟ್ಯಾಂಕರ್ಗಳು. ಇವೆಲ್ಲ ಡೈರೆಕ್ಟ್ ನೀರು ಇದರಂತೆ ತೊಗೊಳೋದು ಇಲ್ಲಿ ಹೊಕ್ಕಿದ್ದು ಅಂತ ಅನ್ಕೋತೀನಿ. ಇದು ಆವಾಗಿನ ಟೈಮ್ದಾಗ ನೀರು ಜಗಕ್ಕೆ ಬಾವಿ ಅಂತ ಅನ್ಕೋತೀನಿ. ಅಲ್ಲಿ ಹಗ್ಗ ಐತಿ, ಎಲ್ಲ ಐತಿ. ಪೂರ್ತಿ ಕೆಳಗಡೆಯಿಂದ ನೀರೆಲ್ಲ ಜಗತ್ತಿದೆ ಅನ್ಕೋತೀನಿ. ಅದು ಪೂರ್ತಿ ಮ್ಯಾಗಿನ ಜಗಿ ತಿರುಗಿ ನೀರೆಲ್ಲ. ಬಟ್ ಕೆಳಗಡೆ ನೋಡೋಕೆ ಅದೇನು ಬಾವಿ ಥರ ಏನು ಕಾಣಲಾಗಿದೆ. ಪೂರ್ತಿ ನೆಲ ಐತೆ ಅಲ್ಲಿ. ಇದು ಎದಕ್ಕೆ ಬಳಕೆ ಮಾಡ್ತಾಯಿದ್ರೆ ಅಂತ ಗೊತ್ತಿಲ್ಲ. ಈ ಕೋಟೆ ಒಳಗೆ ಹೆಂಗಂದ್ರೆ ಸಿಕ್ಕಾಪಟ್ಟೆ ಸಂಧಿ ಜಾಗ ಅದಾವೆ. ಎಲ್ಲಿ ಹೋಗಬೇಕು, ಎಲ್ಲಿ ಏನು ನೋಡಬೇಕು ಅದೇ ಅರ್ಥ ಆಗಲಾಗ್ಯದ. ಸೊ ಅಲ್ಲೇನು ನೋಡತ್ತಿರಲ್ಲ ಅದು ತುಳಸಿ ಕಟ್ಟೆ. ಅದ್ರ ಮಗ್ಲಿರೋ ಈ ಜಾಗನೇ ಇದು ಇಲ್ಲಿರುವಂಥ ರಾಜನ ಬೆಡ್ರೂಮ್ ಅಂತಿದ್ದು. ಈ ಬೆಡ್ರೂಮ ಗೌರ್ಮೆಂಟವರು ಬಂದ್ ಮಾಡ್ಯಾರ. ಯಾಕಂದ್ರೆ ಎಲ್ಲರಿಗೂ ನೋಡು ಅಲೌಡ್ ಇಲ್ಲ. ಅಂಥದ್ದು ಒಳಗೆ ಏನಿಟ್ಟಾನೋ ಗೊತ್ತಿಲ್ಲ ರಾಜ ಅಂತೂ. ಇದೊಂದು ರೂಮ, ಅದೊಂದು ರೂಮ, 2 ರಾಜನ ರೂಮ್ ಇದು. ಇದು ರಾಜನ ಕಪಾಟ ಅಂತ ಅನ್ಕೋತೀನಿ. ಅರಿಬಿ ಗಿರಿಬಿ ಸಾಮಾನ ಸಡಿ ಎಲ್ಲ ಇಡಕ್ಕೆ. ತುಳಸಿ ಕೋಮಲವೇನಿ. ಇದು ರಾಣಿಯರ ಬೆಡ್ರೂಮ್ ಅಂತ. ಹಾಗೆ ಚಿಕ್ಕ ಮಕ್ಕಳು ಎಲ್ರಿಗೂ ಇದು ಬೆಡ್ರೂಮ್ ಮಾಡೋಕೆ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಹೊರಗೆ ಎಷ್ಟೇ ಬಿಸಿಲ್ರಿ, ನಿಜವಾಗ್ಲೂ ಒಳಗೆ ತಂಪೈತೆ ಪೂರ ಇಲ್ಲಿ. ನಮ್ಮ ರಾಜರು ಎಷ್ಟೇ ಬಿಸಿಲೊಳಗಿದ್ರೂ ಪರವಾಗಿಲ್ಲ. ಬಟ್ ರಾಣಿಯರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಅವ್ರ ಮಕ್ಕಳಿಗೆಲ್ಲ ಬೆಡ್ರೂಮ್ನ ತಂಪಾಗೆ ಇಟ್ಕೋಬೇಕಂತ ಇದನ್ನು ಅವರು ಕ್ರಿಯೇಟ್ ಮಾಡ್ಯಾರ. ನಿಜವಾಗ್ಲೂ ಒಳಗೆ ಪೂರ್ತಿ ಎಲ್ಲ ತಂಪಾಗೈತಿಲ್ಲಿ. ಆ ರೀತಿ ಇದನ್ನು ರೆಡಿ ಮಾಡ್ಯಾರ. ನಿಮಗೆ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಈ ಕೋಟೆ ಒಳಗೆ ಬಾಜಿರಾವ್ ಮಸ್ತಾನಿ, ಬುಲ್ಬುಲಯ್ಯ ಈ ರೀತಿ ಸಿಕ್ಕಾಪಟ್ಟೆ ಫಿಲ್ಮ್ ಎಲ್ಲ ಶೂಟ್ ಆಗ್ಯಾವು. ನೀವೇನಾದರೂ ಬುಲ್ಬುಲಯ್ಯ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರ್ತೈತೆ ಅನ್ಕೋತೀನಿ. ಈ ಜಾಗದಾಗ ಸಿಕ್ಕಾಪಟ್ಟೆ ಅದೆಲ್ಲ ಸೀನ್ಗಳನ್ನು ಶೂಟ್ ಮಾಡ್ಯಾರ ಈ ಜಾಗದಾಗ. ಐ ಡೋಂಟ್ ನೋ ಹೌ ಟು ಕ್ಲಿಕ್. ಜಸ್ಟ್ ಒನ್ ಬಟನ್. ಜೀವನದಾಗ ಮೊದಲನೇ ಸಲ ಕ್ಯಾಮ್ರಾ ಹಿಡಿದೀನಿ, ಫೋಟೋ ತೆಗಿತೀನಿ. That I am from Karnataka. You know Karnataka? No, it's in India. Yes, India and Karnataka is a very beautiful place. In Karnataka, I have a Hampi. You know Hampi? No. Hampi is actually historical place. That is very good. Okay. Yes. And Lots how of far tourists visit Hampi. How far is it away from here? 1,000 above kilometers. Okay. I will leave on Saturday.
So Oh, I see. I So, don't will see it. you come another I will come time, again, yes. visit Hampi. Beautiful place. But it's in the south or South, east? south. Goa. Yes, it's yes, a sir. little Near bit near hard. 500 kilometer Goa. Just. If you come Goa, then come Hampi. Yeah, this time I was more in the north, and next time I will go to the south. Definitely, if you check in social media, really beautiful Hampi place. Where are you from? I'm from Germany. But Okay, next time you visit India, definitely you come in Hampi. yeah. To go to Germany. Oh, definitely. After 10 years, I am planning. First, The biggest country in Europe. yes, I know. It's the biggest country. First, my YouTube channel. I have a YouTube channel. First, my plan is full travel in India. India, Next, I go out of country. This is my plan. Do it. Thank you. I appreciate my fingers to you. ಥ್ಯಾಂಕ್ ಯು ಈ ಜಾಗ ಯಾಕೆ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಮ್ಯಾಲೆ ನೋಡ್ತಾ ಇರ್ಬೋದು ನೀವು. ಆಗಲೇ ನಿಮ್ಗೆ ರಾಜನ ಬೆಡ್ರೂಮ್ ಎಲ್ಲ ತೋರಿಸಿದೆ. ರಾಜ ರಾಣಿಯರೆಲ್ಲ ಆ ಜಾಗದಾಗ ನಿಂತ್ಕೊಂಡು ಇಲ್ಲೆಲ್ಲ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳೆಲ್ಲ ಈ ಜಾಗದ ಆಗ್ತಿದ್ವು ಅಂತ. ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸೋದಾಗಿರಲಿ ಅಥವಾ ಏನೇ ಇದ್ದರೂ ಅದೆಲ್ಲ ಈ ಜಾಗದ ಆಗ್ತಿದ್ವು. ಪೂರ್ತಿ ಮೇಲ್ಗಡೆಯಿಂದ ನಿಂತ್ಕೊಂಡು ಅವರೆಲ್ಲ ನೋಡ್ತಾ ಇದ್ರಂತೆ, ಎಂಜಾಯ್ ಮಾಡ್ತಾ ಇದ್ರಂತ. ಏನಾದರೂ ಸಮಸ್ಯೆಗಳನ್ನು ಬಗೆಹರಿಸೋದಿದ್ರು ಕೂಡ ಅವರು ಅಲ್ಲಿಂದಾನೇ ಇದನ್ನೆಲ್ಲ ಮಾಡ್ತಾ ಇದ್ರಂತ. ಮತ್ತು ಬಾಜಿರಾವ್ ಮಸ್ತಾನಿ ಒಳಗೆ ಋತಿಕ್ ರೋಷನ್ ಅವರ ಫೈಟಿಂಗ್ ಸೀನ್ ಕೂಡ ಇದೇ ಜಾಗದಾಗ ಅದೆಲ್ಲ ಶೂಟ್ ಆಗಿರೋದು. ಸೊ ಹಾಗಾಗಿ ಈ ಪ್ಲೇಸ್ನ ಇದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತ ನಾವು ಅನ್ಕೋಬೋದು. ಒಳಗೆ ಇಲ್ಲಿ ಯಾವುದೋ ಒಂದು ಟನಲ್ ಐತಂತೆ. ಸೊ ಟನಲ್ ಒಳಗೆ ಹೋಗಮ್ಮ. ನೋಡಿರಿ ಅವಾಗಿನ ಟೈಮ್ದಾಗ ಜೈಲೆಲ್ಲ ಹೆಂಗಿದ್ದು ಅಂತ ಇವು. ಇದ್ರೊಳಗೆ ಹಾಕಿದ್ರೆ ಅವ ಅಂತರೂ ಬದುಕು ಬರ್ತಿದ್ದೆ ಇಲ್ಲ ಗೊತ್ತಿಲ್ಲ. ಇದು ಪೂರ್ತಿ ಕೋಟೆ ಒಳಗಿರುವಂಥ ಟನಲ್ ಇದು. ಅಂದ್ರೆ ಪಿಕ್ಚರ್ ಒಳಗೆಲ್ಲ ನೀವು ನೋಡಿರ್ತೀರಿ, ರಾಜನ ಅರಮನೆ ಕೆಳಗೆ ಒಂದು ಟನಲ್ ರೀತಿ ಎಲ್ಲ ಮಾಡಿರ್ತಾರೆ. ಅದರೊಳಗೆ ಸೈನಿಕರು ಯಾರೆಲ್ಲ ತಪ್ಪು ಮಾಡಿದಾಗ ಪೂರ್ತಿ ಅವ್ರನ್ನೆಲ್ಲ ಎಳ್ಕೊಂಡು ಬಂದು ಒಳಗೆ ಚಿತ್ರಹಿಂಸೆ ಕೋಟೆ ಎಲ್ಲ ಕೂಡ ಹಾಕ್ತಿರ್ತಾರೆ. ಸೊ ಅದೇ ರೀತಿಯೇ ಇದನ್ನೆಲ್ಲ ನೋಡಿದ್ರೆ ಫೀಲ್ ಆಗ್ತದ. ಇದೇ ಜಾಗದೊಳಗೆ ಯಾರಾದರೂ ಏನಾದ್ರು ತಪ್ಪು ಮಾಡಿದಾಗ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿರುವಂಥ ಜೈಲೊಳಗೆ ಎಲ್ಲರನ್ನೂ ಹಾಕ್ತಿದ್ರು. ಹಾಗೆ ಅವರಿಗೆ ಚಿತ್ರಹಿಂಸೆ ಕೊಡೋದಾಗಿರ್ಬೋದು ಅಥವಾ ಏನೇ ಮಾಡೋದಿದ್ರು ಅದನ್ನೆಲ್ಲ ಪ್ರತಿಯೊಂದು ಕೂಡ ಇದೇ ಜಾಗದೊಳಗೆ ಮಾಡ್ತಾಯಿದ್ರು ಅವರೆಲ್ಲ. ಆ ಕಡೆ ಅಲ್ಲಿ ತನಕ ಬಿಟ್ಟರೆ ಪೂರ್ತಿ 2 ಕಿಲೋಮೀಟ್ರ್ ಉದ್ದ ಪೂರ್ತಿ ಟನಲ್ ಐತದ. ಅಂದ್ರೆ ಸುರಂಗ ಮಾರ್ಗ 2 ಕಿಲೋಮೀಟ್ರ್ ಉದ್ದ ಐತತ್ತ ಪೂರ್ತಿ. ಅದೆಲ್ಲ ಪೂರಾ ಓಪನ್ ಅದ ಅಂತ ಹೇಳಿದ್ರು ಅವರು. ಅಲ್ಲಿ ತನಕ ಏನು ಹೋಗೋದಂತೂ ಆಗಲ್ಲ ನನಗೆ. ಅಷ್ಟೆಲ್ಲ ಓಪನ್ ಐತಿ ಅಲ್ಲೋ ಗೊತ್ತಿಲ್ಲ. ನೋಡ್ರಿ ಇವು ಅವಾಗಿನ ಟೈಮ್ದಾಗ ಅವರಿಗೆಲ್ಲ ಅಡುಗೆ ಮಾಡೋಕ್ಕೆ ಬಳಸಿದಂಥ ಏನಂತಾರೆ ಪಾತ್ರೆಗಳು ಇವೆಲ್ಲ. ಇಲ್ಲೊಂದು ಐತಿ, ಈ ಜಾಗದಾಗ ಒಂದೈತಿ. ಟೋಟಲಾಗಿ ಅಡುಗೆ ಮಾಡಿದರೆ ಇದು ಕೆಲಸ ಮಾಡೋವಂಥವ್ರಿಗೆ ಒಮ್ಮಲಿಗೆ ಎಲ್ಲರಿಗೆಲ್ಲ ಆಗಬೇಕು. ಇದು ನೀರು ಕುಡಿ ಮಡಿಕೆ ಅಂತ ಅನ್ಕೋತೀನಿ. ಇದು ಈಗಾಗಲೇ ನಿಮ್ಗೆ ಅಂಬರ್ ಪ್ಯಾಲೇಸ್ ಪೂರ್ತಿ ತೋರಿಸಿದಾಯಿತು. ಇವಾಗ ಅಂಬರ್ ಪ್ಯಾಲೇಸಿಂದ ಅಲ್ಲಿಂದ ಸುಮಾರು 700 ಕಿಲೋಮೀಟ್ರ್ ಆಕೈತಿ. ಇವಾಗ ನಾ ಬಂದಿರೋ ಮತ್ತೊಂದು ಕೋಟೆ ಯಾವುದಪ್ಪ ಅಂತಂದ್ರೆ ಅದುವೇ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು. ಇದುವೇ ಜೈಗಢ್ ಕೋಟೆ ಅಂತ. ಇವಾಗ ಜೈಗಢ್ ಕೋಟೆ ಬಗ್ಗೆ ಆದಷ್ಟು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದ್ರೊಳಗಡೆ ಎಲ್ಲ ಏನೇನು ಐತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗಾಗಲೇ ಟಿಕೆಟ್ ಕೂಡ ತೊಗೊಂಡ. ಇದರ ಟಿಕೆಟ್ ಕೂಡ 200 ರೂಪಾಯಿ. ಸ್ಟೂಡೆಂಟ್ ಐ ಡಿ ಇದ್ರೆ ಅವರಿಗೆ 100 ರೂಪಾಯಿ ಐತಿ. ಅಂಬೇರ್ ಪ್ಯಾಲೇಸಿಂದ ಡೈರೆಕ್ಟಾಗಿ ಬೈಕ್ ತೊಗೊಂಡು ಪೂರ್ತಿ ಈ ಜೈಗಢ್ ಕೋಟೆ ಎಂಟ್ರೆನ್ಸ್ವರೆಗೂ ನೀವು ಬರ್ಬೋದು. ಇಲ್ಲಿಂದ ಒಳಗಡೆ ನಡ್ಕೊಂಡೇ ಹೋಗಬೇಕು. ಏನಿಲ್ಲ ಒಂದು ಕಿಲೋಮೀಟ್ರ್ ಅಂತ ಅನ್ಕೋತೀನಿ. ಪೂರ್ತಿ ಇವಾಗ ಒಳಗಡೆ ಹೋಗಿ ಅಲ್ಲೆಲ್ಲ ಏನೇನು ಐತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗ್ಬರ್ರಿ. ಇವಾಗ ಎರಡನೇ ಸವಾಯಿ ಜೈಸಿಂಗ್ ಮಹಾರಾಜ್ ಅವರು ಸುಮಾರು 1726ರಲ್ಲಿ ಈ ಜೈಗಢ್ ಕೋಟೆನ ಕಟ್ತಾರೆ. ಈ ಕೋಟೆ ಮುಖ್ಯವಾಗಿ ಸೈನಿಕ ಕೇಂದ್ರ ಮತ್ತು ಶಸ್ತ್ರಾಸ್ತ್ರಗಳನ್ನು ಇಡೋದಕ್ಕೆ ಒಂದು ರೀತಿ ತುಂಬಾ ಫೇಮಸ್ ಆಗಿತ್ತು ಈ ಕೋಟೆ. ಹಾಗೆ ಈ ಕೋಟೆ ಪೂರ್ತಿ ಮ್ಯಾಗ್ ನೀವು ವಿಶ್ವದಲ್ಲೇ ಅತಿ ದೊಡ್ಡ ಚಕ್ರಗಳ ಮೇಲೆ ಇರುವಂಥ ತೋಪನ್ನು ನೋಡ್ಬೋದು. ಸೊ ಇದರ ಹೆಸರು ಜೈವನ ತೋಪ್ ಅಂತ ಹೇಳ್ಬೋದು. ಇದನ್ನು 1720ರಲ್ಲಿ ಜೈಪುರದ ರಾಜ ಜವಾಯಿ ಸಿಂಗ್ ಅವರು ಈ ತೋಪನ್ನು ನಿರ್ಮಾಣ ಮಾಡ್ತಾರೆ. ಬೇರೆ ಎಲ್ಲೋ ಹೊರಗಡೆಯಿಂದ ನಿರ್ಮಾಣ ಮಾಡಿ ಅದನ್ನು ತಂದಿಟ್ಟಿಲ್ಲ. ಅಂದರೆ ಈ ತೋಪನ್ನು ಇದೇ ಕೋಟೆ ಒಳಗಡೆ ಒಂದು ಕಾರ್ಖಾನೆಯಲ್ಲೇ ಇದನ್ನು ನಿರ್ಮಾಣ ಮಾಡಿದ್ದು. ಈ ತೋಪಿನ ಉದ್ದ ಸುಮಾರು 20 ಅಡಿ ಐತಿ, ಅಂದರೆ 6 ಮೀಟರ್. ಇನ್ನು ತೂಕ ಸುಮಾರು 50 ಟನ್ ಐತಿ. ಇದರ ತೂಕ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ವೇಟ್ ಐತಿ. ಇದನ್ನು ಎತ್ತಿ ಒಂದು ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇಡೋಕಂತೂ ಖಂಡಿತ ಸಾಧ್ಯನೇ ಇಲ್ಲ ಇದು. ಇನ್ನು ಈ ತೋಪಿನ ಕೆಳಗಡೆ ಇರುವಂಥ ಚಕ್ರ ಸುಮಾರು 9 ಅಡಿ ವಿಸ್ತಾರ ಆಯಿತು. ಇದು ಈ ಗಾಡಿ ಮ್ಯಾಗಿರುವಂಥ ಈ ತೋಪನ್ನು ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ವೇಟ್ ಇರೋ ಕಾರಣನೇ ಇದನ್ನು ಈ ಗಾಡಿ ಮೇಲೆ ಇಟ್ಟೇ ತಯಾರು ಮಾಡ್ಯಾರ. ಯಾಕಂದರೆ ತಯಾರು ಮಾಡಿ ಅದನ್ನು ಗಾಡಿ ಮೇಲೆ ಇಡೋದು ತುಂಬಾ ಅಸಾಧ್ಯ ಅಂತಾನೆ ಈ ಗಾಡಿ ಮೇಲೇ ಈ ತೋಪನ್ನು ತಯಾರು ಮಾಡ್ಯಾರ ಅವರು.
ಇನ್ನು ಈ ತೋಪಿನ ಗುಂಡಿನ ಸಾಮರ್ಥ್ಯ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಇದ್ರ ಒಳಗೆ ಗುಂಡು ಹಾಕಿ ಹೊಡೆದ್ರೆ ಸುಮಾರು 50 ಕಿಲೋಮೀಟರ್ ದೂರ ಹೋಗೋದಂಥದ್ದು. ಆವಾಗಿನ ಟೈಮಲ್ಲಿ ಅದಕ್ಕೋಸ್ಕರನೇ ಇದನ್ನು ತಯಾರು ಮಾಡಿದ್ದು. ಅಂದರೆ ಈ ಕೋಟೆ ಮೇಲೆ ಯಾರಾದರೂ ಆಕ್ರಮಣ ಮಾಡಿದಾಗ ಇದನ್ನು ಬಳಸಬೇಕು ಅಂತ ಇಷ್ಟು ಬಲಶಾಲಿಯಾಗಿರುವಂಥ ತೋಪನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಮುಖ್ಯವಾಗಿ ಒಂದು ವಿಷಯ ಏನಪ್ಪ ಅಂತಂದ್ರೆ ಇದನ್ನು ಯಾವುದೇ ಯುದ್ಧದಲ್ಲಿ ಬಳಸೇ ಇಲ್ಲ, ಯಾವತ್ತೂ ಕೂಡ ಇದರ ಬಳಕೆ ಆಗಿಲ್ಲ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಈ ಕೋಟೆ ಒಳಗಡೆ ಯಾವುದಾದ್ರೂ ಒಂದು ಫೇಮಸ್ ನೋಡಬೇಕಾಗಿರುವಂಥ ವಸ್ತು ಇದ್ರೆ ಅದುವೇ ಈ ತೋಪು. ಇದನ್ನು ಬಿಟ್ಟರೆ ಮತ್ತೆ ಇಲ್ಲಿ ನೋಡಬೇಕಾಗಿರುವಂಥ ಅಂಥ ಖಾಸ ಜಾಗ ಅಂತೂ ಏನೂ ಇಲ್ಲ. ಇಲ್ಲಿ ಏನು ನೋಡತ್ತೀರ, ಕೆಳಗಡೆ ಇರೋ ಈ ಅಂಬರ್ ಪ್ಯಾಲೇಸ್ನ ರಕ್ಷಣೆ ಮಾಡೋ ಸಲುವಾಗಿನೇ ಅದರ ಸುತ್ತ ಪೂರ್ತಿ ಈ ರೀತಿ ಗೋಡೆನ ಕಟ್ಟಿ ಮೇಲ್ಗಡೆ ಬೆಟ್ಟದ ಮ್ಯಾಗ ಈ ಜೈಗಢ ಕೋಟೆನ ನಿರ್ಮಾಣ ಮಾಡ್ತಾರೆ. ಇದರ ಮೂಲ ಉದ್ದೇಶನ ಇದೆ, ಅಂದರೆ ಪೂರ್ತಿ ಅಂಬರ್ ಪ್ಯಾಲೇಸ್ನ ರಕ್ಷಣೆ ಮಾಡೋಗೋಸ್ಕರನೇ ಈ ಜೈಗಢ ಕೋಟೆನ ಕಟ್ಟಿದ್ದು ಅಂತ ಹೇಳ್ಬೋದು. ಇನ್ನು ಈ ಪೂರ್ತಿ ಮೇಲ್ಗಡೆ ಇರೋ ಈ ಜೈಗಢ ಕೋಟೆಯಿಂದ ಕೆಳಗಡೆ ಕಾಣುವಂಥ ಆ ಅಂಬರ್ ಪ್ಯಾಲೇಸ್ಗೆ ಹೋಗಾಕ ಸಿಕ್ಕಾಪಟ್ಟೆ ಒಳಗಡೆ ಸುರಂಗ ಮಾರ್ಗಗಳು ಕೂಡ ಅದಾವು. ಅಕಸ್ಮಾತ್ ಯಾರಾದರೂ ಏನಾದರೂ ಡೈರೆಕ್ಟಾಗಿ ಈ ಜೈಗಢ ಕೋಟೆ ಮೇಲೆ ಅಟ್ಯಾಕ್ ಮಾಡಿದ್ರ ಇಲ್ಲಿಂದ ಅಂಬರ್ ಕೋಟೆಗೆ ಹೋಗಾಕ ಅಥವಾ ಅಂಬರ್ ಪ್ಯಾಲೇಸ್ ಮ್ಯಾಗ ಅಟ್ಯಾಕ್ ಮಾಡಿದ್ರ ಅಲ್ಲಿಂದ ಈ ಜೈಗಢ ಕೋಟೆಗೆ ಬರೋದಕ್ಕೆ ಒಳಗಡೆ ಗುಪ್ತವಾಗಿ ಸುರಂಗ ಮಾರ್ಗ ಕೂಡ ಅದಾವು. ಈ ಜೈಗಢ ಕೋಟೆ ಒಳಗೆ ಮತ್ತೊಂದು ವಿಶೇಷವಾದಂಥ ಜಾಗ ಯಾವುದಪ್ಪ ಅಂತಂದ್ರೆ ಅದುವೇ ನೀರಿನ ಸಂಗ್ರಹ ಮಾಡುವಂಥ ಟ್ಯಾಂಕ್ಗಳನ್ನು ನೀವು ನೋಡ್ಬೋದು. ಇವಾಗ ನಾವು ಹೋಗ್ತಾ ಇರೋದು ಜೈಗಢ ಕೋಟೆ ಒಳಗಡೆ ಇರುವಂಥ ಈ ನೀರಿನ ಟ್ಯಾಂಕ್ ಒಳಗಡೆನೆ ಇವಾಗ ನಾವು ಹೊಂಟಿವಿ. ಯಾಕೆ ಈ ರೀತಿ ಟ್ಯಾಂಕ್ಗಳನ್ನು ಆವಾಗಿನ ಟೈಮಲ್ಲಿ ನಿರ್ಮಾಣ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇಲ್ಲಿರುವಂಥ ಸೈನಿಕರಾಗಿರಲಿ ಅಥವಾ ಸುತ್ತಮುತ್ತ ಇರುವಂಥ ಜನರಿಗೆ ಎಲ್ಲರಿಗೂ ಕುಡಿಯೋ ನೀರಿನ ಸಲುವಾಗಿನೇ ಈ ರೀತಿ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ರಂತ. ನೋಡ್ಬೋದು ನೀವು ಇಲ್ಲಿರುವ ಟ್ಯಾಂಕ್ಗಳು ಯಾವ ರೀತಿ ಕಾಣತಾವಂತ. ಒಳಗೆ ನೀವು ಹೆಂಗೆ ಬರ್ತೀರಿ, ಸಿಕ್ಕಾಪಟ್ಟೆ ಕೋಲ್ಡ್ ರೀತಿ ಫೀಲ್ ಆಗೋದಿಲ್ಲ. ಅಂದರೆ ಕೋಟೆ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಬೆಟ್ಟಗಳು ಎಲ್ಲ ಅದಾವೆ ಇಲ್ಲಿ ಕಲ್ಲಿನಿಂದ. ಆ ಬೆಟ್ಟಗಳಲ್ಲಿ ಕಲ್ಲಿನಿಂದ ಮಾಡುವ ಕಾಲುವೆಗಳಿಂದ ಬಂದಂಥ ಎಲ್ಲ ನೀರನ್ನು ಕೂಡ ಡೈರೆಕ್ಟ್ ಅವರು ಇದೇ ಟ್ಯಾಂಕ್ ಒಳಗೆ ಸಂಗ್ರಹಣೆ ಮಾಡ್ತಿದ್ರಂತ. ಹಾಗೆ ಮಳೆ ನೀರಾಗಿರ್ಬೋದು ಅದನ್ನು ಕೂಡ ಡೈರೆಕ್ಟಾಗಿ ಇದೇ ಟ್ಯಾಂಕ್ ಒಳಗೆ ಸಂಗ್ರಹಣೆ ಮಾಡ್ತಿದ್ರು ಅವರು. ಅಂದರೆ ಒಂದು ಟೈಮಲ್ಲಿ ಗೊತ್ತಿರ್ಬೋದು ನಿಮ್ಗೆ, ರಾಜಸ್ಥಾನದಾಗ ಮೇಯ್ನಾಗಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಅದುವೇ ನೀರ. ಆವಾಗಿನ ಟೈಮಲ್ಲಿ ಯಾವಾಗೆಲ್ಲ ನೀರೆಲ್ಲ ಸಿಗ್ತಾ ಇರಲಿಲ್ಲ, ಆವಾಗ ಈ ಟ್ಯಾಂಕಿನ ಮೂಲಕ ಒಳಗಡೆ ಎಷ್ಟೆಲ್ಲ ನೀರು ಸಂಗ್ರಹಣೆ ಮಾಡ್ತಿದ್ರು ಆ ನೀರನ್ನು ಇವಾಗ ಬಳಸ್ತಾ ಇದ್ರಂಥವರು. ಟೋಟಲಾಗಿ ಹೇಳಬೇಕಪ್ಪ ಅಂತಂದ್ರೆ ಈ ದೊಡ್ಡ ಟ್ಯಾಂಕಿನ ಗಾತ್ರ ಸುಮಾರು ಉದ್ದ 158 ಅಡಿ ಐತಿದು. ಇನ್ನು ಅಗಲ 138 ಅಡಿ ಐತಿ. ಇನ್ನು ಆಳ 40 ಅಡಿ ಐತಿ. ಈ ಟ್ಯಾಂಕದ ಮೇಲ್ಭಾಗದಾಗ ಪೂರ್ತಿ ಚಾವಣಿ ಎಲ್ಲ ಮಾಡ್ಯಾರ ಅವರು. ಈ ಟ್ಯಾಂಕ್ ಒಳಗೆ ನೋಡತ್ತಿರ್ಬೋದು ನೀವು, ಟೋಟಲಾಗಿ 81 ಕಂಬಗಳ ಮೇಲೆ ಈ ಟ್ಯಾಂಕ್ ನಿಂತದ. ಒಳಗಡೆ ದೊಡ್ಡ ದೊಡ್ಡ ಕಂಬಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ಯಾರಂತವ್ರು. ಇನ್ನು ಜೈಪುರಿಗೆ ಬಂದು ಟೋಟಲಾಗಿ 2 ದಿವಸ ಆಯಿತು. 2 ದಿವಸನಾಗ ಕನ್ನಡದವರು ಅಂತ ಸಿಕ್ಕಿರೋದು ಇವರೊಬ್ಬರೇ. ಇವರು ನೀವು ಫೋಟೋಗ್ರಾಫರ ಅಂದರೆ ಪ್ರೊಫೆಷ್ನಲ್ ಅಲ್ಲ, ಸುಮ್ಮನೆ ಕನ್ನಡದವರು ಸಿಕ್ಕಿರೋದು ಇವತ್ತು. ಆ್ಯಕ್ಚುಲಿ ಯಾವ ರೀತಿ ಹೇಳ್ಬೇಕಂದ್ರೆ ಕನ್ನಡದವ್ರು ಸಿಕ್ಕಾಗ ಒಂದು ರೀತಿ ಖುಷಿನೇ ಬೇರೆ, ಮಾತಾಡೋಕ್ಕೆಲ್ಲ. ಭಾಳ ಚೆನ್ನಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ನೀವೆಲ್ಲ ವಿಸಿಟ್ ಮಾಡ್ಬೋದು. ಫಸ್ಟಿಗೆ ಈ ಟ್ಯಾಂಕ್ ಪೂರ್ತಿ ತುಂಬಿತ್ತಂತಿದ್ವು. ಆಮೇಲೆ ಯಾವಾಗಿದ್ದು ಗೌರ್ಮೆಂಟ್ ಪಾಲಕದ ಆವಾಗ ಇದ್ರೊಳಗೆ ಏನೋ ಒಂದು ನಿಧಿ ಕೂಡ ಐತಂತ ಸುದ್ದಿ ಇತ್ತಂತ. ಹಾಗಾಗಿ ಗೌರ್ಮೆಂಟ್ ಒಳಗೆ ಇದ್ದಂಥ ಎಲ್ಲ ನೀರನ್ನ ಪೂರ್ತಿ ಖಾಲಿ ಮಾಡಿ ಒಳಗೆಲ್ಲ ಹುಡುಕಾಟ ನಡೆಸ್ತಾರೆ. ಕೊನೆಗೆ ಅವ್ರ ಕೈಗೆ ಸಿಕ್ಕಿದ ಚಿಪ್ಪಿ, ಒಳಗಡೆ ಏನೂ ಸಿಗಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ನೀರು ಅದಾವೆ ಇಲ್ಲಿ, ಅದನ್ನು ಬಿಟ್ಟರೆ ನಾರ್ಮಲಾಗಿ ಟ್ಯಾಂಕ್ ಪೂರ್ತಿ ಖಾಲಿ ಐತಿ. ಇನ್ನು ಈ ಜೈಗಢ ಕೋಟೆ ಒಳಗಡೆ ಇದ್ದಂಥ ರಾಜರು ಮತ್ತು ಆವಾಗಿನ ಸೈನಿಕರೆಲ್ಲ ಬಳಸ್ತಾ ಇದ್ದಂಥ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಅವರ ಬಟ್ಟೆ, ಹಾಗೆ ಬಾಂಬ್ಗಳು ಮತ್ತು ಇನ್ನೂ ಹಲವಾರು ವಸ್ತುಗಳನ್ನು ಈ ಮ್ಯೂಸಿಯಂ ಒಳಗಡೆ ಇಟ್ಟಾರವರು. ಅವೆಲ್ಲ ಯಾವ ರೀತಿ ಅದಾವು, ಆವಾಗ ಅವರೆಲ್ಲ ಯಾವ ರೀತಿ ಇರುವಂಥ ವಸ್ತುಗಳನ್ನು ಬಳಸ್ತಾ ಇದ್ರು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಈ ಮ್ಯೂಸಿಯಂ ಒಳಗಡೆ ಹೋಗೊಂಬರ್ರಿ ಇವಾಗ.
ಐ ಹೋಪ್ ನಿಮಗೆ ಜೈಪುರ್ನಲ್ಲಿ ತೋರಿಸಿರುವಂಥ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿರಿ, ಅಥವಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ನೆಕ್ಸ್ಟ್ ಇವಾಗ ರಾಜಸ್ಥಾನದ ಇನ್ನೊಂದು ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಕೂಡ ಮತ್ತೆ ಸಿಗುಮ್ರಿ.